ಥರ ಇದೆ, ಮಾರ್ಬಲ್ ಗ್ರನೈಟ್ ಥರ. ಶಿವಲಿಂಗ ಹಾ. ಬೇರೆ ಬೇರೆ ಕಡೆ ಸಿಕ್ಕಿರೋದಲ್ಲ. ಹೌದು, ಬೇರೆ ಬೇರೆ ಕಡೆಯಲ್ಲೇ ಈಗ ಸಿಕ್ಕಿರುವಂಥ ಶಿವಲಿಂಗ ಸರಲ್ಲಿ. ತುಂಬ ಸುಂದರವಾಗಿದೆ. ಮಾರ್ಬಲ್ ಗ್ರನೈಟ್ ಥರ ವಿಶೇಷವಾಗಿದೆಯಲ್ಲ. ಹೌದು. ಇದೊಂದು ಶಿಲ್ಪಿ ಒಂದು ಕಲ್ಪನೆ, ತುಂಬ ಡಿಫ್ರೆಂಟ್ ಡಿಸೈನ್ಸ್ ಬೆಲ್ಸ್ ಹೇಗಿದೆ, ಗಂಟೆ ಥರ ಗಂಟೇಸರ ಅವೆಲ್ಲ ರೈತರೆಲ್ಲ ಹಾಕ್ತಾರೆ. ಇನ್ನು ಕೆಳಗಿದೆ ನಂದಿ ಕಟ್ಟೆ ಸ್ವಲ್ಪ ಇದಾಗಿದೆ. ಹೌದು, ಇನ್ನು ಕಾಲೆಲ್ಲ ಕಾಣಬೇಕಿತ್ತು. ಈ ಸರ ಎಲ್ಲ ಕೆಳಗಡೆ ಹೋಗಿದೆ. ಕಟ್ಟೆ ಹೈಟ್ ಇರ್ಬೋದು. ನಾವು ಪ್ಲಾನಿಂಗ್ ಪ್ರಕಾರ ಇಷ್ಟು ಇರಬೇಕು, ಅದು ಈ ಕಟ್ಟೆ ಇಷ್ಟು ಇರಬಾರ್ದಾಗಿತ್ತು. 2 ಇಂಚು ಮೇಲೆ ಆಗಿದೆ ಇದು. ನಿಜ. ಇದು 2 ಇಂಚು ಕೆಳಗಿರ್ಬೇಕು. ಯಾಕಂದ್ರೆ ಕೆಲಸ ಮಾಡತ್ತಾರೆ. ಹೌದ್ರಿ. ಪೂರ್ತಿ ಕಸಮ್ ನಮ್ಮ ಚಾವಿ ಇಸ್ಕೊಂಡು ಸಾಮಾನು ಇಟ್ಟಿರ್ತಾರಲ್ಲ. ಬಟ್ ಇದು ಕೂಡ ಮರಳು ಕಲ್ಲಿನಲ್ಲಿ ನಿರ್ಮಿತವಾದಂಥ ಒಂದು ಪ್ಲಾಟ್ಫಾರ್ಮನ್ನು ವೀಕ್ಷಣೆ ಮಾಡ್ತಿರೋದು. ಯಾಕಂದರೆ ಪ್ರಾಚೀನ ಒಂದು ಕಾಲಾವಧಿಯಲ್ಲಿ ಅಂದರೆ ನಾವು ಜಸ್ಟ್ ಇವಾಗ 2017-16 ನೋಡಿದಂಥ ಒಂದು ಕಲ್ಲುಗಳು ಏನಿತ್ತಂದರೆ ತುಂಬ ಒಡೆದು ಹೋಗಿತ್ತು ಇಲ್ಲೆಲ್ಲ. ಅದನ್ನೆಲ್ಲ ತೆಗೆದುಬಿಟ್ಟು ತುಂಬ ಸಿಸ್ಟಮೆಟಿಕ್ ಆಗಿ ಒಂದು ಇಲ್ಲಿ ಕೂಡ ಒಂದು ಪ್ರವಾಸದ ಮೇಲಾವಿಕೆ ವತಿಯಿಂದ ಇಲ್ಲಿ ನಿರ್ಮಿತವಾದಂಥ ಪ್ಲಾಟ್ಫಾರ್ಮ್ ಆಗಿರ್ಬೋದು. ಮೇಲೆ ಕೂಡ ಬ್ರಹ್ಮನ ಮುಖ ನೋಡ್ತೀವಿ, ಅಲ್ಲಿ ತ್ರಿಮುಖವಂತ ಬ್ರಹ್ಮನ ಚಿತ್ರ ಇದೆ. ಇಲ್ಲಿ ಇರುವಂಥದ್ದು ಶಿವ ಮತ್ತು ಪಾರ್ವತಿ, ನಂದಿ ಕೂಡ ಇದೆ ಇಲ್ಲಿ. ಇದು ಹೌದೌದು. ಬಟ್ 6 8 8ನೇ ಶತಮಾನದಲ್ಲಿ ಇರುವಂಥ ಒಂದು ಮೂರ್ತಿಗಳನ್ನು. ಬಟ್ ಶಿವನ ಪ್ರತಿಮೆ ಇದೆ, ಅದು ಕೂಡ ಏನು ಶಿವಲಿಂಗ ಕಲ್ಲಿದೆ, ಮಾರ್ಬಲ್ ಗ್ರನೈಟ್ ಥರ. ಇದೇ ಥರ ಅಲ್ಲಿ ಹೊರಗಡೆ ನಂದಿ ಕೂಡ ಇದೆ, ಸೇಮ್ ಸ್ಟೋನ್ ಅಂತ ಹೇಳ್ತೀವಿ. ಇಲ್ಲಿ ತುಂಬ ವೆಯ್ಟ್ ಇರುತ್ತೆ ಕಲ್ಲು. ಮತ್ತಿಲ್ಲಿ ಪ್ರದಕ್ಷಿಣೆ ಪಥ ಇದೆ, ಈ ಗರ್ಭಗುಡಿ ಸುತ್ತ ಹಾಕಲಿಕ್ಕೆ ಪರಿಕ್ರಮ, ಪ್ರದಕ್ಷಿಣೆ ಪಥ. ಮತ್ತು ಇಲ್ಲಿ ತುಂಬ ಸುಂದರವಾದಂಥ ಆನೆಗಳನ್ನು ನೋಡ್ತೀವಿ ಇಲ್ಲಿ ಮೇಲೆ. ಒಂದೊಂದು ಆನೆಗಳು ಅಂದರೆ ಈ ಚಾಲುಕ್ಯರ ಕಾಲಾವಧಿಯಲ್ಲಿ, ಈ ರಾಷ್ಟ್ರಕೂಟರಾಗಿರ್ಬೋದು, ಹೊಯ್ಸಳರ ಕಾಲಾವಧಿಯಲ್ಲಿ ಆಗಿರ್ಬೋದು, MP ವಿಜಯನಗರ ಸುಮಾರು ಸಾವಿರಾರು ಆನೆಗಳು. ತುಂಬ ಸುಂದರವಾದಂಥ ಆನೆ ದಂತ, ಆನೆ ಕೋರೆ, ಅಲ್ಲಿರ್ತಕ್ಕಂಥ ಕಾಲುಗಳನ್ನು ತುಂಬ ನಾವು ಅಲ್ಲಿ ಕೆತ್ತನೆ ಮಾಡಿದ್ದನ್ನು ಆ ಕಡೆ ಮತ್ತು ಈ ಭಾಗದಲ್ಲಿ ಕೂಡ ನಾವು ಗಮನಿಸ್ತೀವಿ. ಕೆತ್ತನೆ ಮಾಡಿರುವುದು. ಈ ಸಭಾಮಂಟಪದ ಮಾತ್ರ ಕೆಲವೊಂದು ಚಿತ್ರಗಳನ್ನು, ಅವೆಲ್ಲ ಪರಿವಾರದ ಚಿತ್ರಗಳು ಮೇಲೆ, ಅಲ್ಲಿ ಪರಿವಾರ ಫ್ಯಾಮಿಲಿ ಅಲ್ಲಿ ಮೇಲೆಗಡೆ ನೋಡಿ. ದಟ್ ಇಸ್ ನಾಟ್ ಗಾಡ್ ಇನ್ ಗಾಡ್ ಎ ಸ್ಟೋರಿ. ಇದು ಆಲ್ರೆಡಿ ನಾವು ಬಾದಾಮಿ ಗುಹೆಗಳಲ್ಲಿ ನೋಡಿದ್ವಿ. ಅಲ್ಲಿ ಒಂದು ಸತಿಪತಿ ಕುಳಿತಂಥ ಸಮಯದಲ್ಲಿ ಅಲ್ಲಿ 3ನೇ ವ್ಯಕ್ತಿ ನಾಚಿಕೆ ಸಭೋದಿಂದ ನೋಡ್ತಿರುವುದು ಸಂಕೇತ ನೋಡಿದೆ ಈ ಥರ. ಅಲ್ಲಿ ಇವೆಲ್ಲ ಒಂದು ಯುದ್ಧದ ಸಂಕೇತ ಹೇಗಿತ್ತು, ಒಂದೊಬ್ಬ ಸೋಲ್ಜರ್ಸ್ ವಾರ್ ಮಾಡಬೇಕಾದ್ರೆ ಆ ಸ್ಟೈಲನ್ನು ಹೇಗಿತ್ತು. ಇಲ್ಲಿ ಗದವಿದ್ದ ಥರ ಭೀಮ ಮತ್ತು ದುರ್ಯೋಧನ ಮಧ್ಯದಲ್ಲಿ ಗದವಿದ್ದ ಹೇಗೆ ನಡೀತೈತೆ ಆ ಒಂದು ಸ್ಟೈಲನ್ನು ನಾವು ಇಲ್ಲಿ ನೋಡ್ಬೋದು. ನೋಡಿ, ಈ ಥರ ಮುಷ್ಟಿಯಿಂದ ಹೊಡೆಯುವಂಥ ಸ್ಟೈಲನ್ನು ನಾವು ಗಮನಿಸ್ತೀವಿ. ಅಂದರೆ ಎಷ್ಟೊಂದು ವೆಯ್ಟ್ ಇರುತ್ತೆ ಗದ, ಅದು ಹಿಡಿಬೇಕಾದ್ರೆ ಒಂದು ಕೈಯಲ್ಲಿ ಒಂದು ಮುಷ್ಟಿಯಲ್ಲಿ ತುಂಬ ತಾಕತ್ತಿರಬೇಕಾಗತ್ತೆ. ಸುಮ್ಮನೆ ಹಿಂಗೆ ಹಿಡಿದ್ರೆ ಆಗಲ್ಲ. ಕೆಲವೊಂದು ಕಡೆ ಡಾನ್ಸಿಂಗ್ ಇದೆ. ಪರಿವಾರ ಮೂರ್ತಿ, ದ್ವಾರಪಾಲಕ.